ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಪೂರ್ಣ ಮನಸ್ಸಿನಿಂದ, ಆತ್ಮದಿಂದ, ಹೃದಯದಿಂದ, ಶಕ್ತಿಯಿಂದ, ವಿಶ್ವಾಸದಿಂದ, ಒಮ್ಮನಸ್ಸಿನಿಂದ ಪ್ರಾರ್ಥನೆಯ ಪದಗಳನ್ನು ಕಿವಿಯಿಂದ ಕೇಳಿ ಒಂದೇ ಶಬ್ದದಿಂದ ನಾವು ಪ್ರಾರ್ಥಿಸುವಂತಹ ಗಳಿಗೆ ಪ್ರತಿದಿನದ ಈ ಪ್ರಾರ್ಥನೆ ದೈವಾನುಭವದಿಂದ ತುಂಬಿದಂತಹ ಪ್ರಾರ್ಥನೆ. ಈ ದಿನ ನಾವು ಈ ಸುಪ್ರಸನ್ನತೆಯ ಸಮಯದಲ್ಲಿ ನಾವು ಪ್ರಾರ್ಥಿಸುವಾಗ ಸುಪ್ರಭಾತ ಪ್ರಾರ್ಥನೆಯನ್ನ, ಮಾಲ ಹಾಡುಗಾರಿಕೆಯನ್ನ ಜಯಮಾಲ, ಜಪಸರ ಪ್ರಾರ್ಥನೆಯನ್ನ ಸುಶೀಲಮ್ಮ, ದೇವರ ವಾಕ್ಯವನ್ನ ಸೆಲೆನಕ್ಕ, ಈ ದಿನದ ಪ್ರಾರ್ಥನೆಯನ್ನ ಕುಮಾರಿ, ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸುವ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಯೇಸುವೇ ಕೃತಜ್ಞತೆ. ತಂದೆಯೇ ಸ್ತೋತ್ರ. ತಂದೆಯೇ ವಂದನೆ. ಅಪ್ಪ ತಂದೆಯೇ ಆರಾಧನೆ. ಅಪ್ಪ ತಂದೆಯೇ ಮಹಿಮೆ. ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ವಂದನೆ. ಪವಿತ್ರಾತ್ಮರೇ ಆರಾಧನೆ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ಬನ್ನಿರಿ. 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 ಇಲ್ಲಿ ಬಂದು ವಾಸ ಮಾಡಿರಿ. ನಮ್ಮಲ್ಲಿ ಬಂದು ವಾಸ ಮಾಡಿರಿ. ನಮ್ಮಲ್ಲಿ ಬಂದು ವಾಸ ಮಾಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನಮ್ಮನ್ನು ದೃಢಪಡಿಸಿರಿ. ನಮ್ಮನ್ನು ಶಕ್ತಿಪಡಿಸಿರಿ. ನಮಗೆ ನಿತ್ಯ ಜೀವವನ್ನು ನೀಡಿರಿ. ಕರುಣೆಯ ಹೃದಯವನ್ನು ನಮಗೆ ನೀಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಸಪ್ತವರಗಳ ದಾತರೇ ಬನ್ನಿರಿ.
ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆಗಳು ರಾಜ. ನಿಮ್ಮ ಪ್ರೀತಿಯ ಪುತ್ತಳಿಕೆಯಲ್ಲಿ ಸದಾ ನೆಲೆಯಾಗುವಂತಹ ನಿಮ್ಮ ಮಕ್ಕಳು ಸ್ವಾಮಿ ದೇವ, ಪ್ರತಿ ದಿನವೂ ಪ್ರತಿ ರಾತ್ರಿಯಲ್ಲಿಯೂ ಬೆಳಗಿನ ಜಾವದಲ್ಲಿಯೂ ನಿಮ್ಮನ್ನೇ ಹಂಬಲಿಸಿ ನಿಮ್ಮ ಮುಂದೆ ಸಾಷ್ಟಾಂಗವರೆಗೆ ಪ್ರಾರ್ಥಿಸುವಂತಹ ಪ್ರೀತಿಯ ಮಕ್ಕಳು ನಾವಾಗಿದ್ದೇವೆ ರಾಜ. ನೀವು ನಮ್ಮನ್ನು ಪ್ರೀತಿಯಿಂದ ಕರೆದವರಾಗಿದ್ದೀರಿ. ನೀವು ಪ್ರೀತಿಯಿಂದ ನಮ್ಮನ್ನು ಆಧರಿಸುವರಾಗಿದ್ದೀರಿ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ಯಾರಿಗಾಗಿ ಪ್ರಾರ್ಥಿಸಬೇಕು ಎಂಬುದನ್ನ ನಮಗೆ ತಿಳಿಸಿ ಕಲಿಸಿ ನಾವು ಪ್ರಾರ್ಥಿಸುವಂತೆ ನೀವು ಮಾಡುತ್ತಿದ್ದೀರಿ. ಇಂತಹ ಭಾಗ್ಯವಂತರು ಸ್ವಾಮಿ. ಅಪ್ಪ, ಈ ದಿನದಲ್ಲಿ ನಾವು ವಿಶೇಷವಾಗಿ ಎಲ್ಲ ಅಧಿಕಾರಿಗಳನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜ. ಪ್ರಾಮಾಣಿಕತೆಯುಳ್ಳ ಅಧಿಕಾರಿಗಳು ಒಂದೆಡೆ, ಅಪ್ರಾಮಾಣಿಕತೆಯಿಂದ ತುಂಬಿರುವಂತಹ ಅಧಿಕಾರಿಗಳು ಇನ್ನೊಂದೆಡೆ, ಲಂಚಕ್ಕಾಗಿ ಜೀವಿಸುತ್ತಿರುವಂತಹ ಅಧಿಕಾರಿಗಳು ಒಂದೆಡೆ, ಸಮಾಜ ಸೇವೆಯಾಗಿ ಜೀವಿಸುತ್ತಿರುವಂತಹ ಪ್ರಾಮಾಣಿಕ ಅಧಿಕಾರಿಗಳು ಒಂದೆಡೆ. ಸ್ವಾಮಿ, ಎಲ್ಲ ಅಧಿಕಾರಿಗಳ ಮೇಲೆ ಕರುಣೆ ತೋರಿ ದಯೆ ತೋರಿ ರಾಜ. ಇಂದು ದೇಶದಲ್ಲಿ ಅಧಿಕಾರವು ಅಸ್ತಿತ್ವದಲ್ಲಿದ್ದರೂ ಸಹ ಅದಾವುದು ಪ್ರಾಮಾಣಿಕತೆಯನ್ನು ಪ್ರಕಟಿಸುತ್ತಾ ಇಲ್ಲ ರಾಜ. ಅಧಿಕಾರಿಗಳು ಮಾಡಬೇಕಾದಂತಹ ಸಮಾಜ ಸೇವಾ ಕಾರ್ಯಗಳು ಈ ಲೋಕದ ಜನತೆಗೆ ಒಂದೊಂದು ಗ್ರಾಮ, ಹೋಬಳಿ, ಜಿಲ್ಲೆ, ತಾಲೂಕು, ಹೀಗೆ ಪ್ರತಿಯೊಂದು ದುರವಸ್ಥೆಗಳನ್ನ ಸರಿಪಡಿಸುವುದಕ್ಕಾಗಿಯೂ, ಕಾನೂನುಬದ್ಧಗಳನ್ನ ನೀತಿ ಪಾಲಿಸುವುದಕ್ಕಾಗಿಯೂ ಸ್ವಾಮಿ ನೀವು ಆಯ್ಕೆ ಮಾಡಿದಿರಿ ಸ್ವಾಮಿ. ಈತನಿಗೆ ಬರೆದ ಪತ್ರವನ್ನು ನಾವು ನೋಡುವಾಗ 3ನೇ ಅಧ್ಯಾಯದಲ್ಲಿ ಹೇಳ್ತೀರಿ, ಆಳುವವರಿಗೂ ಅಧಿಕಾರಿಗಳಿಗೂ ನೀವು ವಿಧೇಯರಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ಹೇಳುತ್ತೀರಿ ಸ್ವಾಮಿ ದೇವ. ಎಲ್ಲ ಅಧಿಕಾರಿಗಳಿಗೂ ನೀವು ವಿಶ್ವಾಸಿಗಳಾಗಿರುವ, ಕ್ರೈಸ್ತರಾಗಿರುವ ನೀವು ವಿಧೇಯರಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ಪ್ರತ್ಯೇಕವಾಗಿ ಸಂತ ಪೌಲರ ಮೂಲಕ ನೀವು ತಿಳಿಯಪಡಿಸುತ್ತೀರಿ ರಾಜ. ಅಪ್ಪ ತಂದೆಯೇ, ಕರುಣಿಸಿರಿ ರಾಜ. ಎಲ್ಲ ಅಧಿಕಾರಿಗಳನ್ನು ಆಶೀರ್ವದಿಸಿರಿ, ಅವರನ್ನು ಅನುಗ್ರಹಿಸಿರಿ ಎಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಕರುಣೆ ತೋರಿ ದಯೆ ತೋರಿ ಸ್ವಾಮಿ ದೇವ. ಅಪ್ಪ, ಎಲ್ಲ ಅಧಿಕಾರಿಗಳನ್ನು ಆಶೀರ್ವದಿಸಿರಿ ರಾಜ. ಅವರು ಮಾಡುವ ಪ್ರತಿಯೊಂದು ಕಾರ್ಯಗಳು, ಕೆಲಸಗಳು ಸ್ವಾಮಿ ನಿಮ್ಮ ಚಿತ್ತಕ್ಕನುಸಾರವಾಗಿ ಮಾಡುವಂತೆ, ದೈವ ಭಯದಲ್ಲಿ ಅವರು ಮಾಡುವಂತೆ ಮಾಡಿರಿ ರಾಜ. ಪ್ರಾಮಾಣಿಕೆಯಾಗಿ ಜೀವಿಸುವಂತಹ ಅಧಿಕಾರಿಗಳಿಗೆ ಸಂರಕ್ಷಣೆಯನ್ನು ಕೊಡಿರಿ ರಾಜ. ಅವರ ಕುಟುಂಬಗಳಿಗೆ ರಕ್ಷಣೆಯನ್ನು ಕೊಡಿರಿ ರಾಜ. ಅವರಿಗೆ ಧೈರ್ಯವನ್ನು ಕೊಡಿರಿ ರಾಜ. ನಿಮ್ಮ ಪವಿತ್ರಾತ್ಮರಿಂದ ಅವರನ್ನು ತುಂಬಿ ಇನ್ನಷ್ಟು ಬಲಪಡಿಸಿರಿ ರಾಜ. ಹಾಗೆ ಅಪ್ರಾಮಾಣಿಕರಾಗಿರುವಂತಹ ಅಧಿಕಾರಿಗಳು ಪರಿವರ್ತನೆಯಿಂದ ತಮ್ಮ ಸೇವೆಯನ್ನು ಮಾಡುವಂತೆ ಮಾಡಿರಿ ರಾಜ. ಅವರಿಗೆ ತಮ್ಮ ತಪ್ಪಿನ ಅರಿವನ್ನು ಕೊಡಿರಿ ರಾಜ. ಅನ್ಯಾಯದ ಹಣ ಗಳಿಕೆಗೆ ಅವರು ಮರಳಾಗದೆ ಸ್ವಾಮಿ, ಅವರು ತಮ್ಮನ್ನೇ ತಾವು ಪರೀಕ್ಷಿಸಿಕೊಳ್ಳುತ್ತಾ, ತಮ್ಮನ್ನೇ ತಾವು ಪರಿವರ್ತಿಸಿಕೊಳ್ಳುತ್ತಾ ಸ್ವಾಮಿ ಸಮಾಜ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡುವಂತೆ, ತಮ್ಮ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗುವಂತೆ ಸ್ವಾಮಿ ನಿಮ್ಮ ಪವಿತ್ರ ಆತ್ಮರನ್ನು ಅವರಿಗೆ ಕೊಡಿರಿ ರಾಜ. ಹೌದು ಸ್ವಾಮಿ, ನಿಮ್ಮ ಪವಿತ್ರ ಆತ್ಮರಿಲ್ಲದೆ ಯಾವ ಅಧಿಕಾರಿಯೂ ಸಹ ಸ್ವಾಮಿ ನೀತಿವಂತರಾಗಿ ಬಾಳಲು ಸಾಧ್ಯವಿಲ್ಲ ಸ್ವಾಮಿ ದೇವ. ಏಕೆಂದರೆ ಈ ದಿನಗಳಲ್ಲಿ ನಾವು ನೋಡುವಾಗ ಬಡವರು, ಸಿರಿವಂತರು ಎಂಬ ಭಿನ್ನಾಭಿಪ್ರಾಯಗಳಲ್ಲಿ ಸ್ವಾಮಿ ಎಷ್ಟೋ ಜನ ಅಧಿಕಾರಿಗಳು ತಮ್ಮ ಆ ಸೇವಾ ಜೀವನವನ್ನ ಸ್ವಾರ್ಥ ಜೀವನವಾಗಿ ಮಾರ್ಪಡಿಸಿಕೊಂಡಿದ್ದಾರೆ. ಇವತ್ತು ಈ ಸಮರ್ಪಿಸುವಂತಹ ಈ ಗಳಿಗೆಯಲ್ಲಿ ಎಲ್ಲಾ ಅಧಿಕಾರಿಗಳನ್ನು ಪವಿತ್ರಾತ್ಮದ ತುಂಬಿ ಮುನ್ನಡೆಸಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಆಮೇನ್.
ಆಮೆನ್. ಆಮೆನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪಾ ತಂದೆ, ನಿನಗೆ ಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆಯು, ಘನ ಮಹಿಮೆ ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟು ಸ್ವಾಮಿ. ಅಪ್ಪ ಯೇಸು, ನಮ್ಮೆಲ್ಲರ ತಟ್ಟಿ ಎಬ್ಬಿಸಿ ಇಡೀ ವಿಶ್ವದ ಮಾನವ ಕೋಟಿ ಜನಾಂಗದ ಒಂದೊಂದು ಸಮಸ್ಯೆಗಳಿಗಾಗಿ ಪ್ರಾರ್ಥಿಸುವಂತ ಪ್ರೇರಣೆ ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟ ಆತನೇ ನಿನಗೆ ಕೋಟಿ ಸ್ತೋತ್ರಪ್ಪ. ಅಪ್ಪ ಯೇಸುವೆ, ವಿಶೇಷವಾಗಿ ನನ್ನ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದ ಅಂಗಾಂಗಗಳನ್ನು ಸ್ವಾಮಿ ಈ ಬೆಳಗಿನ ಸಮಯದಲ್ಲಿ ಪವಿತ್ರ ಆತ್ಮನ ತುಂಬಿ ಬಲಪಡಿಸಿ ಅನುಗ್ರಹಿಸಿಕೊಳ್ಳುತ್ತಿರುವ ಆತನ ನಿನಗೆ ಸ್ತೋತ್ರಪ್ಪ. ಸ್ವಾಮಿ ಯೇಸುವೆ, ಇವ ಸ್ವಾಮಿ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದ ರೋಜಾರಿ ಬ್ರದರನ್ನು ಅವರಿಗೆ ದಾನವಾಗಿ ನೀಡಿದಂತ 2 ಮಕ್ಕಳನ್ನು, ಪತ್ನಿಯನ್ನು, ಅವರ ತಂದೆ ತಾಯಿಯನ್ನು ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಕೃಪೆಯಿಂದ ತುಂಬಿ ಬಲಪಡಿಸಿ ಆ ಮಗನ ಎಲ್ಲ ಸೇವಾ ಕಾರ್ಯಗಳು ಸಫಲವಾಗುವಂತೆ ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಅವರಿಗೆ ದಾನವಾಗಿ ನೀಡಿದಂತ ಮಕ್ಕಳನ್ನು ಸ್ವಾಮಿ ನಿಮ್ಮ ಕೃಪೆಯಿಂದ ತುಂಬಿ ಆ ಮಕ್ಕಳ ಮೂಲಕ ಅನೇಕ ಆತ್ಮಗಳು ನಿಮ್ಮ ಬಳಿಗೆ ತರುತ್ತದಂತೆ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸು, ಯುಗದ ಕಟ್ಟ ಕಡೆಯವರೆಗೂ ಸ್ವಾಮಿ ನಿನಗೆ ಸಾಕ್ಷಿಯಾಗಿ ಜೀವಿಸಿ ಅನೇಕ ಮಕ್ಕಳ ಆತ್ಮಗಳನ್ನು ನಿನ್ನ ಬಳಿಗೆ ತರುವಂತೆ ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ ರಾಜ್ಯ. ಸ್ವಾಮಿ ಯೇಸುವೆ, ಪವಿತ್ರ ಆತ್ಮರಿಂದ ತುಂಬಿ ನಾವು ಬಲ ಹೊಂದುವಂತೆ ಪ್ರಾರ್ಥಿಸುವಂತೆ ನಮ್ಮನ್ನು ಪ್ರೇರೇಪಿಸಿದ್ದೀರ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ್ಯ. ನಮ್ಮ ಪ್ರಾರ್ಥನೆಗಳು ಇವು ಶಬ್ದವಾಗದಂತೆ ಶಕ್ತಿಯಾಗಿ ಪ್ರಾರ್ಥಿಸುವಂತೆ ಮಾರ್ಪಡಿಸುವಂತಕ್ಕಾಗಿ ಸ್ತೋತ್ರ ಸ್ವಾಮಿ. ನಾನೇ ದ್ರಾಕ್ಷ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು ಎಂದು ನುಡಿದ ಆತನೇ ಸ್ತೋತ್ರಪ್ಪ. ಇಗೋ ನಿನ್ನ ಕಡುಗೆಂಪಾದ ಪಾಪವನ್ನು ಪೂರ್ವದಿಂದ ಪಶ್ಚಿಮಕ್ಕೆ ತಳ್ಳಿದಿರುವೆನು, ಹಿಮದಂತೆ ಬೆಳ್ಳಗೆ ಮಾಡುವೆನೆಂದು ನುಡಿದ ಆತನೇ ನಿನಗೆ ಸ್ತೋತ್ರಪ್ಪ. ನಮ್ಮ ಪಾಪದ ಅರಿವನ್ನು ನಮಗೆ ದಯ ಪಾಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಾಯಾರಿದ ಜಿಂಕೆಯಂತೆ ಸ್ವಾಮಿ ಬೆಳಗಿನ ಸಮಯದಲ್ಲಿ ನಿಮ್ಮ ಬಳಿಗೆ ಬಂದು ಆ ಜೀವ ಜಲವನ್ನು ಬೇಡುವಂತ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟಿದ್ದೀರ ಸ್ವಾಮಿ. ಸ್ತೋತ್ರ ರಾಜ್ಯ. ಜಕ್ಕಾಯನೇ, ಈ ಮನೆಯಿಂದ ಉದ್ಧಾರವಾಯಿತು ನುಡಿದ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರನ್ನು ಅನುಗ್ರಹಿಸಿ ಆಶೀರ್ವದಿಸಿ ಒಂದೊಂದು ಪ್ರೇರಣೆಗಾಗಿ, ಯಾವ ಚಿತ್ತಕ್ಕಾಗಿ ನಮ್ಮ ಮೇಲೆ ನೀವು ಇಟ್ಟಂತ ಪದ್ಧತಿಗಾಗಿ ಸ್ತೋತ್ರ ರಾಜ್ಯ. ಅಪಾಯಿಸುವೆ ನಾವು ಇನ್ನು ಹೆಚ್ಚಾಗಿ ಪ್ರಾರ್ಥಿಸಿ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ತಾಯಿ ಗರ್ಭದಿಂದಲೇ ನಮ್ಮ ಒಬ್ಬೊಬ್ಬರನ್ನು ಹೆಸರಿಡಿದು ಕರೆದ ಆತನೇ ನಿನಗೆ ಕೋಟಿ ಸ್ತೋತ್ರಪ್ಪ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ಅಪಾಯಿಸಿ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದ ಅಂಗಾಂಗಗಳ ಪ್ರಾರ್ಥನೆಯು 100% ಪ್ರತಿಫಲವನ್ನು ಹೊಂದುವಂತೆ ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ ಯೇಸುವೆ, ನಮ್ಮ ಒಬ್ಬೊಬ್ಬರ ಪ್ರಾರ್ಥನೆಯು ನಿನ್ನ ಸನ್ನಿಧಾನದಕ್ಕೆ ಇಗೋ ಸ್ವಾಮಿ ಸೇರುವಂತೆ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ರಾಜ್ಯ. ಅಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮನೆಯವರೇ, ಸಕಲ ಸೌಭಾಗ್ಯಗಳ ರಾಣಿಯೇ, ಆರೋಗ್ಯ ದಾತೆಯೇ, ಪ್ರತಿದಿನವೂ ಈ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಕ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯನ್ನು ಆ ನಿನ್ನ ಪ್ರಿಯ ಪುತ್ರನಲ್ಲಿ ಬೇಡಿ ಎಲ್ಲ ಕೋರಿಕೆ ಬೇಡಿಕೆಗಳನ್ನು ಸಂತರೊಂದಿಗೂ ದೂತರೊಂದಿಗೂ ಬೇಡಿ ನಮಗೆ ಅನುಗ್ರಹಿಸಿಕೊಟ್ಟಂತ ನನ್ನ ತಾಯಿಯೇ, ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ಜೀವನದ ಒಡೆಯನೆ. ಆಮೇನ್, ಆಮೇನ್, ಆಮೇನ್. ಒಂದು ಹಾಡಿನ ಮೂಲಕ ಪಠಿಸೋಣ. ಬಾಯಾರಿದ ಚಿಂಕೆಯಂತೆ ನೀನು ಜೀವ ಕೊಡುವ ನೀರಿನ ಬಳಿಗೆ ಬರುವೆಯ, ಬಾನಿ ಬಾನಿಸು ಬಳಿಗೆ, ಬಾನಿ ಬಾನಿಸು ಬಳಿಗೆ. ಬಾಯಾರಿದ ಚಿಂಕೆಯಂತೆ ನೀನು ಜೀವ ಕೊಡುವ ನೀರಿನ ಬಳಿಗೆ ಬರುವೆಯ, ಬಾನಿ ಬಾನಿಸು ಬಳಿಗೆ, ಬಾನಿ ಬಾನಿಸು ಬಳಿಗೆ. ಸುಖವ ಹುಡುಕಿಯಲಿದೆ ದಾತಿರಿದೆ, ಪ್ರೇಮ ಮೋಹದಿಂದ ತೃಪ್ತಿ ಸಿಕ್ಕಿದೆ. ಸುಖವ ಹುಡುಕಿಯಲಿದೆ ದಾತಿರಿದೆ, ಪ್ರೇಮ ಮೋಹದಿಂದ ತೃಪ್ತಿ ಸಿಕ್ಕಿದೆ. ದಾತಿರುವಂತ ಜೀವ ಜಲವನು ನೀಡಲೆಂದು ಯೇಸು ಕಾಯುತ್ತಿರುವರು. ಬಾನಿ ಬಾನಿಸು ಬಳಿಗೆ, ಬಾನಿ ಬಾನಿಸು ಬಳಿಗೆ. ಬಾಯಾರಿದ ಜಿಂಕೆಯಂತೆ ನೀನು ಜೀವ ಕೊಡುವ ನೀರಿನ ಬಳಿಗೆ ಬರುವೆಯ,
ನೀ ಬಾ ಯೇಸು ಬಳಿಗೆ ಬಾ, ನೀ ಬಾ ಯೇಸು ಬಳಿಗೆ. ವೈದ್ಯರೆಲ್ಲ ನಿನ್ನ ಕೈಯ ಬಿಟ್ಟರೆ, ಕಷ್ಟ ನಷ್ಟ ಸತತ ಬೆನ್ನು ಹತ್ತಿದೆ. ವೈದ್ಯರೆಲ್ಲ ನಿನ್ನ ಕೈಯ ಬಿಟ್ಟರೆ, ಕಷ್ಟ ನಷ್ಟ ಸತತ ಬೆನ್ನು ಹತ್ತಿದೆ. ಸೌಖ್ಯ ಶಾಂತಿ ನೀಡಲೆಂದು ಯೇಸು ದೇವನು ಕರುಣೆಯಿಂದ ಕರವ ಚಾಚಿ ಕಾಯುತ್ತಿರುವನು. ಬಾ ನೀ ಬಾ ಯೇಸು ಬಳಿಗೆ ಬಾ, ನೀ ಬಾ ಯೇಸು ಬಳಿಗೆ. ಬಾಯಾರಿದ ಜಿಂಕೆಯಂತೆ ನೀನು ಜೀವ ಕೊಡುವ ನೀರಿನ ಬಳಿಗೆ ಬರುವೆಯ. ಬಾ ನೀ ಬಾ ಯೇಸು ಬಳಿಗೆ ಬಾ, ನೀ ಬಾ ಯೇಸು ಬಳಿಗೆ. ಪ್ರಭುವನ್ನು ಆರಾಧಿಸುವ ಗಳಿಗೆ, ಆ ಯೇಸುವಿನ ಬಳಿಗೆ ನಾವು ಸಾಗುವಂತಹ ಈ ಕ್ಷಣ ಆ ದೇವರ ಆತ್ಮರಿಂದ ತುಂಬಿಕೊಳ್ಳುವಂತಹ ಸಮಯ. ಬಾಯಾರಿದ ಜಿಂಕೆಯಾಗಿ ಆ ಪ್ರಭುವಿಗಾಗಿ ಕಾದು ಕುಳಿತುಕೊಳ್ಳುವಾಗ, ಬಾಯಾರಿದ ಜಿಂಕೆಯಾಗಿ ಆ ಪ್ರಭುವಿನಲ್ಲಿ ನಾವು ಒಂದಾಗುವಾಗ, ಆ ಪ್ರಭುವಿನ ಪ್ರಸನ್ನತೆಗಾಗಿ ಕಾದು ಕುಳಿತುಕೊಳ್ಳುವಾಗ, ಖಂಡಿತವಾಗಿಯೂ ಆ ದೇವರ ಕೃಪೆ ಪ್ರಸನ್ನತೆ ನಮ್ಮಲ್ಲಿ ತುಂಬಿಕೊಳ್ಳುವುದು. ಅದರಿಂದ ಪ್ರಭುವನ್ನ ನಾವು ಆರಾಧಿಸೋಣ. ಬಾಯಾರಿ ಆ ದೇವರನ್ನ ನಾವು ಸ್ತುತಿಸಿ ಮಹಿಮೆಪಡಿಸೋಣ. ಬೇರೆ ನಾವು ಸ್ತುತಿಸುವಂತಹ ಮಾಡುವಂತಹ ಪ್ರತಿದಿನದ ಪ್ರಾರ್ಥನೆಗಳು, ಆರಾಧನೆಗಳು ನಮ್ಮನ್ನ ದೇವರ ಬಳಿಗೆ ಕರೆದುಕೊಂಡು ಹೋಗುವಂತಹ ಕೃಪೆ. ಮನಪೂರ್ವಕವಾಗಿ ನಾವು ಹೃದಯಪೂರ್ವಕವಾಗಿ ಆ ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ಆ ದೇವರನ್ನ ಸ್ತುತಿಸೋಣ. ಪ್ರಭು ಯೇಸುವನ್ನ ಸ್ತುತಿಸೋಣ. ಪವಿತ್ರ ಆತ್ಮರನ್ನ ಸ್ತುತಿಸೋಣ. ತಂದೆ ದೇವರನ್ನ ನಾವು ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ.
ಯೇಸುವೆ ಕರುಣಿಸಿರಿ ಸ್ವಾಮಿ. ಓ ರವಿ ಕರುಣಿಸಿರಿ ಸ್ವಾಮಿ. ಓ ರವಿ ಕರುಣಿಸಿರಿ ಸ್ವಾಮಿ. ಓ ಕರುಣಿಸಿರಿ ಸ್ವಾಮಿ. ಹಾಲೆಲೂಯಾ 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 ಹಾಲ 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 ಹಾಲೆಲೂಯಾ ಕೈಯಲ್ಲ 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 Hallelujah, 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 hallelujah. Yes, 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 ಆರಾಧನೆ 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 ಓ ಸ್ತೋತ್ರ 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 ಯೇಸುವೇ ವಂದನೆ 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 ಹಲ್ಲೆಲೂಯಾ 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 ಪವಿತ್ರಾತ್ಮರ ಆರಾಧನೆ 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 Oh hallelujah, 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 oh hallelujah, 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 ಆರಾಧನೆ 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 ಕಂಡು ಮಾಸಿನ ಪರಿಸ್ಥಿತಿಯ ಪ್ರಸನ್ನತೆಯನ್ನು ತುಂಬಿ ನಿಮ್ಮನ್ನು ಆರಾಧಿಸಿ ಮಹಿಮೆ ಪಡಿಸಿ. ಹಾಲೆಲೂಯಾ 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 ತೋರಿದಕ್ಕಾಗಿ ಸ್ತೋತ್ರ ತಂದೆ, ಸ್ತೋತ್ರ ಪ್ರಭು ಯೇಸುವೆ, ಪರಿಶುದ್ಧಾತ್ಮನೇ, ಏಕ ದೇವರೇ, ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಅಬ್ರಹಾಮನ ದೇವರೇ ಸ್ತೋತ್ರ, ದೇವರೇ ಯಾಕೋಬನ ದೇವರೇ ಸ್ತೋತ್ರ. ಹಾಲೆಲೂಯಾ 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 ಹಾಲೆಲೂಯಾ
Hallelujah. ಕ್ರಿಸ್ತನು Hallelujah. 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 ಕ್ರಿಸ್ತನು ಕ್ರಿಸ್ತನು ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ. ಸಮರ್ಪಣೆಯ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ಕೋಟಿ ಕೋಟಿ ಸ್ತುತಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ನಮ್ಮೆಲ್ಲರಿಗೂ ದಾನವಾಗಿ ನೀಡಿದಾತನೇ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ ಯೇಸುವೆ ವಿಶ್ವದಂತ ಎಲ್ಲ ಅಧಿಕಾರಿಗಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ರಕ್ತದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತೇನೆ ರಾಜ. ಪವಿತ್ರ ಆತ್ಮನ ಅಭಿಷೇಕವು ಸ್ವಾಮಿ ಬೆಳಗಿನ ಸಮಯದ ಎಲ್ಲ ಅಧಿಕಾರಿಗಳ ಮೇಲೆ ತೊಳೆದು ಶುದ್ಧೀಕರಿಸಲ್ಪಟ್ಟು ಆ ಮಕ್ಕಳ ಒಂದು ಸಾಕ್ಷಿ ಆಗುವಂತೆ ಮಾರ್ಪಡಿಸಿ ರಾಜ. ವಿಶೇಷವಾಗಿ ಸ್ವಾಮಿ ಇಡೀ ವಿಶ್ವದಲ್ಲಿರುವಂತ ಎಲ್ಲ ಅಧಿಕಾರ ವರ್ಗದವರು ನಿನ್ನ ಕೈಲೆಬ್ಬಿಸಿ ಕೊಡುವಾಗ ರಾಜಾದಿರಾಜನೇ ಅವರು ಸ್ವಾಮಿ ನಮ್ಮ ದೇಶಕ್ಕಾಗಿ ಒಳ್ಳೆಯ ರೀತಿಯಲ್ಲಿ ಸೇವೆ ಮಾಡುವಂತ ಒಂದು ಒಳ್ಳೆಯ ಮನೋಭಾವನೆ ಅನುಗ್ರಹಿಸಿ ರಾಜ. ಅಲ್ಲಿರುವಂತಹ ಎಲ್ಲಾ ರೀತಿಯ ಜಾತಿ ಜನಾಂಗಗಳ ಮೇಲೆ ಅಪಾಯಿಸಿಯ ಪ್ರತಿಯೊಬ್ಬರನ್ನ ಒಂದೇ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಗೌರವಿಸುತ್ತಾ ಬಿಟ್ಟುಕೊಡುತ್ತಾ ತಗ್ಗಿಸುತ್ತಾ ಸೇವೆ ಮಾಡುವಂತ ದೀನತೆಯನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಅಪಾಯಿಸಿ ಅಧಿಕಾರಿಗಳಿರುವಂತಹ ಕಿತ್ತಾಟಗಳನ್ನು ನಿನ್ನ ಕರಗಪ್ಪಿಸಿಕೊಡ್ತೇನೆ. ಪದವಿ ಪಟ್ಟ ಎಂಬ ಆಸೆಯಿಂದ ಸ್ವಾಮಿ ತಮ್ಮ ಸ್ವಾರ್ಥಕ್ಕಾಗಿ ಆ ಅಧಿಕಾರವನ್ನು ಸ್ವಾಮಿ ಹಾಳು ಮಾಡಿಕೊಳ್ಳುತ್ತಿರುವಂತಹ ಎಲ್ಲ ಅಧಿಕಾರಿಗಳನ್ನ ಕರಲೆಪ್ಪಿಸಿಕೊಡ್ತೇನೆ ಸ್ವಾಮಿ. ಒಳ್ಳೆಯ ಅಧಿಕಾರಿಗಳಿದ್ದಾರೆ ಸ್ವಾಮಿ. ತಮ್ಮ ದೇಶಕ್ಕಾಗಿ ತಮ್ಮ ಜನರಿಗಾಗಿ ತಮ್ಮನ್ನೇ ಮುಡಿಪಾಗಿಟ್ಟಂತಹ ಅನೇಕ ಅಧಿಕಾರಿಗಳನ್ನ ಕರಲೆಪ್ಪಿಸಿಕೊಡ್ತೇನೆ ಸ್ವಾಮಿ. ಅಪಾಯಿಸಿ ಅವರು ವಾಗ್ದಾನ ಮಾಡಿ ನಿನ್ನ ಸೇವೆ ಸಲ್ಲಿಸುವಂತಹ ಮಕ್ಕಳಾಗಿ ಮಾರ್ಪಡಿಸಿದ ಬಡವರಿಗೆ ಬೇಕಾದಂತಹ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡುವಂತೆ ಕಾಲ ಕಾಲಕ್ಕೆ ಬೇಕಾದಂತಹ ಪ್ರತಿಯೊಂದು ಸೌಕರ್ಯವನ್ನು ಪ್ರತಿಯೊಂದು ಮಕ್ಕಳಿಗೂ ದಯಪಾಲಿಸಿಕೊಡುವಂತೆ ಒಳ್ಳೆಯ ಮನದೀನತೆಯ ದಯಪಾಲಿಸಿಕೊಡು ರಾಜ್ಯ. ಅಪಾಯಿಸಿ ಅನ್ನುವಂತ ಎಲ್ಲ ಕೆಟ್ಟ ಸ್ವಭಾವದಿಂದ ಬಿಡುಗಡೆ ಕೊಡು ರಾಜ್ಯ. ಹಣದಾಸೆ ಹೆಣ್ಣಿನ ವ್ಯಾಮೋಹದಿಂದ ಬಿಡುಗಡೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ಸ್ವಾಮಿ ಯೇಸುವೆ ಬಡವರಿಗೆ ಅನೇಕ ರೀತಿಯಲ್ಲಿ ವಸತಿಗಳಿಲ್ಲ ರಾಜ್ಯ. ಅನೇಕ ಮಕ್ಕಳು ಸ್ವಾಮಿ ನಾನಾ ತರದ ಸಮಸ್ಯೆಗಳಿದ್ದಾರೆ ಸ್ವಾಮಿ. ಅವರನ್ನು ಸ್ಪಂದಿಸಿ ಪ್ರೀತಿಯಿಂದ ಗೌರವಿಸಿ ಮಾತನಾಡಿಸಿ ಅವರ ಕೈಲಾದಂತಹ ಸೇವೆಯನ್ನು ಮಾಡುವಂತ ಮಕ್ಕಳಾಗಿ ಮಾರ್ಪಡಿಸಿರಿ ದೇವ. ಸ್ವಾಮಿ ಯೇಸುವೆ ಅನೇಕ ಅಧಿಕಾರಿಗಳಿದ್ದಾರೆ ರಾಜ್ಯ. ಹಣಕ್ಕಾಗಿ ದುಡಿಯುತ್ತಿರುವಂತ ಅಧಿಕಾರಿಗಳನ್ನ ಕೈಲೆಪ್ಪಿಸಿಕೊಡ್ತಾನೆ. ಅವರ ಕೈಗಳ ಆಶೀರ್ವಾದ ಹೊಂದಲಿ ರಾಜ್ಯ. ಅವರ ಹೃದಯ ಮನಸ್ಸು ಜೀವಾತ್ಮವನ್ನು ಬಲಪಡಿಸು ಸ್ವಾಮಿ. ಅವರೆಲ್ಲ ಕೆಟ್ಟ ಚಿಂತೆಗಳಿಂದ ಬಿಡುಗಡೆ ನೀಡು ಸ್ವಾಮಿ. ಹಣಕ್ಕಾಗಿ ದುಡಿಯದೆ ನಿನ್ನ ನೋಡುವಂತಹ ಒಂದು ಒಳ್ಳೆಯ ಕೃಪೆಯನ್ನು ಅನುಗ್ರಹಿಸು ರಾಜ್ಯ. ನಮ್ಮ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಮಂತ್ರಿ, ಮುಖ್ಯಮಂತ್ರಿ, ರಾಷ್ಟ್ರಪತಿ, ರಾಜಕಾರಣಿಗಳನ್ನ ಕೈಲೆಪ್ಪಿಸಿಕೊಡ್ತೇನೆ ಸ್ವಾಮಿ. ಊರುಗಳಲ್ಲಿರುವಂತಹ ಹಳ್ಳಿಗಳಲ್ಲಿರುವಂತಹ ಹೋಬಳಿಗಳಲ್ಲಿರುವಂತಹ ಎಲ್ಲ ಅಧಿಕಾರಿಗಳ ವರ್ಗದವರನ್ನ ಕೈಲೆಪ್ಪಿಸಿಕೊಡ್ತೇನೆ ಸ್ವಾಮಿ. ಅಪಾಯಿಸಿ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿ ಒಂದು ದಿನ ಸಂತಾನ ಆಗುವಂತ ಕೃಪೆಯನ್ನು ಅನುಗ್ರಹಿಸಿ ರಾಜ್ಯ. ಅಪಾಯಿಸುವೆ ಜಾತಿ ನನ್ನ ಜಾತಿ ಮೇಲು ಕೀಳು ಎಂಬ ಅಧಿಕಾರಿಗಳಲ್ಲಿ ಕಿತ್ತಾಡಿಗಳು ಸ್ವಾಮಿ. ಅಧಿಕಾರಕ್ಕಾಗಿ ಸ್ವಾಮಿ ಅವರು ದಾಹ ಪಡದೆ ಹಣಕ್ಕಾಗಿ ದಾಹ ಪಡುವಂತ ಅಧಿಕಾರಿಗಳನ್ನು ಸ್ವಾಮಿ ಬದಲಾಯಿಸು ರಾಜ್ಯ. ಅವರ ಹೃದಯವನ್ನು ಬದಲಾಯಿಸು ಸ್ವಾಮಿ. ಅವರ ಕಲ್ಲಾದ ಹೃದಯವನ್ನು ತೆಗೆದು ಮಾಂಸವಾದ ಹೃದಯವನ್ನಾಗಿ ಮಾರ್ಪಡಿಸು ಸ್ವಾಮಿ. ಎಷ್ಟೋ ಬಡವರ ಮೇಲೆ ಸ್ವಾಮಿ ಅವರ ಕಣ್ಣರಿಸಲಿದ್ದೇವ. ಅಪಾಯಿಸುವೆ ಕಾಲ ಕಾಲಕ್ಕೆ ಬೇಕಾದ ಕೃಪೆಯಿಂದ ಅವರನ್ನು ತುಂಬಿಸು ಸ್ವಾಮಿ. ಅವರಿರುವಂತ ಎಲ್ಲ ರೀತಿಯ ಕೋಮ ಗಲಭೆಗಳು ಈಗ ಸ್ವಾಮಿ ಅವರಿರುವಂತ ಸ್ವಾತಂತ್ರ್ಯವನ್ನು ತೆಗೆದು ಹಾಕಿ ರಾಜ್ಯ. ಅವರ ಕುಟುಂಬಗಳನ್ನು ಆಶೀರ್ವಿಸು. ಅವರ ಮಕ್ಕಳನ್ನು ಅವರ ಮಡದಿ ಅವರ ಸ್ನೇಹಿತರು ಬಂಧು ಮಿತ್ರಾದಿಗಳನ್ನು ಆಳವಾಗಿ ಆಶೀರ್ವಿಸು ಸ್ವಾಮಿ. ಇಡೀ ವಿಶ್ವದ ಎಲ್ಲ ಅಧಿಕಾರ ವರ್ಗದವರನ್ನು ಯೇಸುವೆ ನಿನ್ನ ಪರಿಶುದ್ಧ ನಾಮಕ್ಕೆ ಸಮರ್ಪಿಸಿಕೊಡ್ತೇನೆ ಸ್ವಾಮಿ. ಅಪರಾಧಿಗಳಿಗೆ ಒಳ್ಳೆ ನ್ಯಾಯವನ್ನು ದೊರಕಿಸಿಕೊಡುವಂತೆ ಅಪಾಯಿಸಿ ಅಪರಾಧಿಗಳು ನಿರಪರಾಧಿಗಳಾಗಿ ಕಾಣದಂತೆ ಪ್ರತಿಯೊಬ್ಬರಿಗೆ ಒಳ್ಳೆಯ ಸೇವೆಯ ಮನೋಭಾವನೆಯನ್ನು ಪಾಲಿಸಿಕೊಡು ಸ್ವಾಮಿ.
ಅಪ್ಪ ಯೇಸು ಒಂದೇ ತಾಯಿ ಮಕ್ಕಳಂತೆ ಪ್ರೀತಿ ವಾತ್ಸಲ್ಯದಿಂದ ಜೀವಿಸುವಂತೆ ಮಾರ್ಪಡಿಸಿದೆ ಎಂದು ಅಮ್ಮ ಪರಿಶುದ್ಧ ಪ್ರೀತಿಯ ಕನ್ಯೆ ಮೇಲೆ ಎಲ್ಲ ಅಧಿಕಾರಿಗಳಿಗೆ ಬೇಕಾದಂತಹ ಕೃಪೆಯ ವರದಾನವನ್ನು ತುಂಬಿ ಪವಿತ್ರಾತ್ಮರಿಂದ ಅವರಿಗೆ ಒಳ್ಳೆ ಜ್ಞಾನವನ್ನು ನೀಡಿ ಅವರನ್ನು ಅಭಿಷೇಕಿಸಿ ಅನುಗ್ರಹಿಸಿರಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ ಪ್ರೀತಿ ಜೀವನದ ಒಡೆಯನೇ. ಆಮೇನ್ 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 ಆಮೇನ್. ಅಪ್ಪ ತಂದೆ ಸ್ತೋತ್ರ, ಅಪ್ಪ ತಂದೆ ಆರಾಧನೆ, ಮಹಿಮೆ, ಘನ, ಮಾನ, ಮಹಿಮೆ ಕರ್ತನೆ. ಅಪ್ಪ ತಂದೆಯೇ ಈ ಸಮಯವನ್ನು ಸ್ವಾಮಿ ನಮ್ಮೆಲ್ಲರಿಗೂ ನೀನು ನೀಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ ನಾವು ಸ್ವರ್ಗೀಯ ಪ್ರಾರ್ಥನೆಗಳ ಮೂಲಕ ಸ್ವಾಮಿ ಕುಳಿತು ಸ್ವಾಮಿ ನನ್ನ ಸ್ತುತಿಸುವಂತಹ ಆರಾಧಿಸುವಂತಹ ಕೃಪೆಯನ್ನು ಮನಸ್ಸನ್ನು ನಮ್ಮೆಲ್ಲರಿಗೂ ನೀಡಿದ್ದಕ್ಕಾಗಿ ನನಗೆ ಕೋಟಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ ಎಲ್ಲ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಲು ನೀನು ಕರೆ ನೀಡಿದೀಯ ಸ್ವಾಮಿ. ಹೌದು ಸ್ವಾಮಿ, ಇಡೀ ವಿಶ್ವದಲ್ಲಿ ಸ್ವಾಮಿ ಇರುವಂತಹ ಎಲ್ಲ ಅಧಿಕಾರಿಗಳನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆ ಎಲ್ಲ ಅಧಿಕಾರಿಗಳನ್ನು ಆಶೀರ್ವದಿಸಿರಿ, ಅನುಗ್ರಹಿಸಿರಿ, ಅವರನ್ನು ಮುಚ್ಚಿರಿಯಿಸಿದೆ. ಅಪ್ಪ ತಂದೆಯೇ ಆಳುವಂತಹ ಅಧಿಕಾರಿಗಳು ಸ್ವಾಮಿ ದಬ್ಬಾಳಿಕೆಯಿಂದ ಆಳದೆ ಸ್ವಾಮಿ ಪ್ರೀತಿಯಿಂದ ಸ್ವಾಮಿ ಎಲ್ಲರನ್ನು ಸ್ವಾಮಿ ಒಂದೇ ಸಮನಾಗಿ ನೋಡಿಕೊಳ್ಳುವಂತಹ ಮನಸ್ಸನ್ನು ನೀಡಿರಿ ಸ್ವಾಮಿ. ಎಲ್ಲರನ್ನು ಸ್ವಾಮಿ ಸೋದರತ್ವ ಮನೋಭಾವನೆಯಿಂದ ಕಾಣುವಂತಹ ಮನಸ್ಸುಳ್ಳವರಾಗಲಿ ಸ್ವಾಮಿ. ಅಪ್ಪ ತಂದೆ ಅವರಲ್ಲಿರುವಂತಹ ದರ್ಪದ ಆಡಳಿತವನ್ನು ಸ್ವಾಮಿ ಹಿಂದೆ ಹೋಗಲಾಡಿಸಿದೆ ಸ್ವಾಮಿ. ಅಪ್ಪ ತಂದೆ ಕೆಲವರು ಸ್ವಾಮಿ ತಮ್ಮ ಅಧಿಕಾರವನ್ನು ಚಲಾಯಿಸುತ್ತಾರೆ ಸ್ವಾಮಿ. ನಾನೇ ಅಧಿಕಾರಿ, ನೀವು ನಮ್ಮಲ್ಲಿ ಕೈ ಕೆಳಗೆ ಕೆಲಸ ಮಾಡುವಂತವರು ಎಂದು ಸ್ವಾಮಿ ಅನೇಕರನ್ನು ಕೀಳಾಗಿ ನೋಡುವಂತಹ ಮನೋಭಾವವುಳ್ಳವರಾಗಿದ್ದಾರೆ ಸ್ವಾಮಿ. ಅಂತಹ ಅಧಿಕಾರಿಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಅವರಲ್ಲಿ ಸೋದರತ್ವ ಎಂಬ ಮನೋಭಾವನೆಯು ಮೂಡಿ ಬರಲಿ ಸ್ವಾಮಿ. ಅಪ್ಪ ತಂದೆ ನಿನ್ನಲ್ಲಿರುವಂತಹ ಪ್ರೀತಿ ವಿಶ್ವಾಸವು ಅವರಲ್ಲಿ ಇರಲಿ ಸ್ವಾಮಿ. ಪ್ರೀತಿಸುವಂತಹ ಮನಸ್ಸು ಅವರಲ್ಲಿ ಇರಲಿ ಸ್ವಾಮಿ. ಎಲ್ಲವರನ್ನು ಸ್ವಾಮಿ ಒಂದೇ ಸಮನಾಗಿ ನೋಡಿಕೊಳ್ಳುವಂತಹ ಮನಸ್ಸನ್ನು ಅವರಿಗೆ ನೀಡಿರಿ ಸ್ವಾಮಿ. ಅಧಿಕಾರಿಗಳು ಸ್ವಾಮಿ ಯಾವುದೇ ಕೆಲಸವನ್ನು ಕೇಳಿಕೊಂಡು ಹೋದಾಗ ಸ್ವಾಮಿ ಅವರನ್ನು ಪ್ರೀತಿಯಿಂದ ನೋಡಲಿ ಸ್ವಾಮಿ. ದರ್ಪದಿಂದ ವರ್ತಿಸದಂತೆ ಸ್ವಾಮಿ, ಕ್ರೂರಿಗಳಂತೆ ವರ್ತಿಸದಂತೆ ಸ್ವಾಮಿ, ಒಳ್ಳೆಯ ಮೃದು ಸ್ವಭಾವವನ್ನು ಅವರಿಗೆ ನೀಡಿರಿ ಸ್ವಾಮಿ. ತಮ್ಮ ಕೈಲಾಗುವ ಕೆಲಸಗಳನ್ನು ಸ್ವಾಮಿ ಪ್ರೀತಿಯಿಂದ ಮಾಡುವಂತಹ ಮಕ್ಕಳಾಗಲಿ ಸ್ವಾಮಿ. ಯಾರನ್ನು ಸ್ವಾಮಿ ಕೀಳಾಗಿ ನೋಡಿಕೊಳ್ಳದೆ ಸ್ವಾಮಿ, ಹೆಣ್ಣು ಮಕ್ಕಳನ್ನು ಸ್ವಾಮಿ ಬೇರೆ ರೀತಿಯಲ್ಲಿ ನೋಡದೆ ಸ್ವಾಮಿ ಒಳ್ಳೆಯ ಮಕ್ಕಳಾಗಿ ನೋಡುವಂತಹ ಮನೋಭಾವವನ್ನು ಅವರಿಗೆ ನೀಡಿರಿ ಸ್ವಾಮಿ. ಯಾವುದೇ ಚಟಗಳು ಸ್ವಾಮಿ ದೂರವಿರಲಿ ಸ್ವಾಮಿ. ಅಪ್ಪ ತಂದೆ ಲಂಚ ಎಂಬ ವಿಚಾರದಿಂದ ಅವರು ದೂರ ಇರಲಿ ಸ್ವಾಮಿ. ಅಪ್ಪ ತಂದೆಯವರನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರಿಗೆ ಒಳ್ಳೆಯ ಮನಸ್ಸನ್ನು ನೀಡಿರಿ ಸ್ವಾಮಿ. ಅವರ ಕುಟುಂಬಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ ಎಷ್ಟು ಅಧಿಕಾರಿಗಳು ಸ್ವಾಮಿ ಹಣಕ್ಕಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ ಸ್ವಾಮಿ. ಕೇವಲ ಹಣವೇ ಅವರ ಗುರುತಾಗಿದೆ ಸ್ವಾಮಿ. ಅಪ್ಪ ತಂದೆ ಅಂತಂದ್ರೆ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಎಲ್ಲ ಅಧಿಕಾರಿಗಳನ್ನು ಸ್ವಾಮಿ ನಿನ್ನ ಅಧಿಕಾರಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿರುವಾಗ ನಿನ್ನಲ್ಲಿರುವಂತಹ ಪ್ರೀತಿ ವಿಶ್ವಾಸ ದಯೆ ಕರುಣೆ ಅವರೆಲ್ಲರ ಅಧಿಕಾರಿಗಳನ್ನು ಇರಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ. ಆಮೇನ್. ಪ್ರಾರ್ಥನೆ ಎಂಬುದು ಪವಿತ್ರಾತ್ಮ ಪ್ರೇರಣೆ. ನಾವು ಪವಿತ್ರಾತ್ಮ ಪ್ರೇರಣೆಯನ್ನ ಪಡೆದುಕೊಳ್ಳುವುದಾದರೆ ಮಾತ್ರವೇ ಬಾಯಾರಿದ ಜಿಂಕೆಯಂತೆ ದೇವರನ್ನು ಹುಡುಕಲು ಸಾಧ್ಯ. ಹಾಗೂ ಬಾಯಾರಿದ ಜಿಂಕೆಯಂತೆ ಪರವಿಗಾಗಿ ಪ್ರಾರ್ಥಿಸಲು ಸಾಧ್ಯ. ನಾವು ನಮ್ಮ ಬಾಯಿಗಳನ್ನು ತೆರೆಯದೆ ದೇವರ ವಾಕ್ಯವು ನಮ್ಮ ಬಾಯಿಯಲ್ಲಿ ನುಸುಳುವುದಿಲ್ಲ. ಮತ್ತೊಬ್ಬರಿಗಾಗಿ ಪ್ರಾರ್ಥಿಸಬೇಕು ಎಂಬ ಹಂಬಲ ದಾಹ ನಮ್ಮಲ್ಲಿ ಇರದೆ ನಮಗೆ ಪ್ರಾರ್ಥಿಸಲು ಸಾಧ್ಯವಿಲ್ಲ. ಮತ್ತೊಬ್ಬರ ಭಾರಗಳನ್ನ ಕಣ್ತೆರೆದು ನೋಡುವಾಗ ಮಾತ್ರವೇ ನಮಗೆ ಪ್ರಾರ್ಥಿಸಲು ಸಾಧ್ಯ. ಸ್ವಾರ್ಥಿಗಳಾಗಿರುವುದಾದರೆ ಅಥವಾ ವಾಡಿಕೆಯ ಪ್ರಾರ್ಥನಾ ಜೀವನವಾದರೆ ಅಥವಾ ನಾವು ದೇವರನ್ನ ಕಂಡುಕೊಳ್ಳಲು
ಅಶಕ್ತರಾದರೆ ನಮಗೆ ಪ್ರಾರ್ಥಿಸಲು ಸಾಧ್ಯವಿಲ್ಲ. ಪ್ರಾರ್ಥನೆ ದೇವರ ಕೊಡುಗೆ. ಪರರಿಗಾಗಿ ಪ್ರಾರ್ಥಿಸುವಂತಹ ಒಂದು ಅನುಭವ ದೇವರಿಂದ ನಮಗೆ ಸಿಕ್ಕುವಂತಹ ಕೊಡುಗೆ. ಅವುಗಳನ್ನ ನಾವು ವ್ಯರ್ಥ ಮಾಡಿಕೊಳ್ಳಬಾರದು. ನಾವು ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸಲು ದಾಹದಿಂದ ಕಾದು ಕುಳಿತುಕೊಳ್ಳಬೇಕು. ಪ್ರಾರ್ಥಿಸುವ ಅವಕಾಶ ಸಿಕ್ಕದಿದ್ದರೂ ವೈಯಕ್ತಿಕವಾಗಿ ಕುಳಿತು ನಾವು ಪ್ರಾರ್ಥಿಸಬೇಕು. ಈ ಲೋಕದಲ್ಲಿ ಅನೇಕ ಜನರು ಅನೇಕ ವಿಧದಲ್ಲಿ ಹೋರಾಟವನ್ನು ಮಾಡುತ್ತಾ ಇದ್ದಾರೆ. ಪ್ರತಿ ದಿನದಲ್ಲಿ ವ್ಯಕ್ತಿಗಳು ಪ್ರಾರ್ಥನಾ ಸಹಾಯವನ್ನು ಕೇಳುತ್ತಾರೆ. ನಿಮ್ಮಲ್ಲಿ, ನನ್ನಲ್ಲಿ, ಅನೇಕ ವಿಶ್ವಾಸಿಗಳಲ್ಲಿ, ಯಾಜಕರಲ್ಲಿ, ಶುಶ್ರೂಷಕರಲ್ಲಿ, ಧ್ಯಾನ ಮಂದಿರಗಳಲ್ಲಿ ಪ್ರತಿ ದಿನದಲ್ಲಿ ಕೇಳುತ್ತಾರೆ, ಬ್ರದರ್ ನನಗೆ ಕ್ಯಾನ್ಸರ್ ಆಗಿದೆ, ನನ್ನ ನಾಲಿಗೆಯ ಕ್ಯಾನ್ಸರ್ ಆಗಿದೆ, ನನ್ನ ಕಣ್ಣಿನ ಕ್ಯಾನ್ಸರ್ ಆಗಿದೆ, ಹೊಟ್ಟೆಯಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಆಗಿದೆ, ಗುದದ್ವಾರದ ಕ್ಯಾನ್ಸರ್ ಆಗಿದೆ, ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ, ನನಗಾಗಿ ಪ್ರಾರ್ಥಿಸಿ, ನನ್ನ ಹೆಂಡತಿಗಾಗಿ ಪ್ರಾರ್ಥಿಸಿ, ನನ್ನ ಗಂಡನಿಗಾಗಿ ಪ್ರಾರ್ಥಿಸಿ ಎಂಬ ಕೂಗು. ಅನೇಕ ವಿಧವಾದ ರೋಗಗಳು, ಕಿಡ್ನಿ ವಿಫಲತೆಗಳು, ಕ್ಯಾನ್ಸರ್ ವಿಫಲತೆಗಳು, ಲಿವರ್ನ ವಿಫಲತೆಗಳು, ಮೆದುಳಿನ ವಿಫಲತೆಗಳು, ತಲೆಗೆ ಸಂಬಂಧಪಟ್ಟಂತಹ, ಹಲ್ಲುಗಳಿಗೆ ಸಂಬಂಧಪಟ್ಟ, ಬಾಯಿಗೆ ಸಂಬಂಧಪಟ್ಟಂತಹ, ನರನಾಡಿಗಳಿಗೆ, ಕೀಲು ಮಜ್ಜೆಗಳಿಗೆ, ಮಾಂಸಖಂಡಗಳಿಗೆ, ಚರ್ಮಗಳಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು, ರೋಗಗಳಲ್ಲಿ ಅನೇಕ ಜನರು ತತ್ತರಿಸುತ್ತಾ ಇದ್ದಾರೆ. ಕಣ್ಣು ಬಿಡಲಾಗುತ್ತಾ ಇಲ್ಲ, ಎದ್ದೇಳಲಾಗುತ್ತಾ ಇಲ್ಲ, ಊಟ ಮಾಡಲಾಗುತ್ತಾ ಇಲ್ಲ, ನೀರು ಕುಡಿಯಲಾಗುತ್ತಾ ಇಲ್ಲ. ಮಲಗಿದ ಸ್ಥಳದಲ್ಲಿ ಅಮ್ಮ 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 ಯೇಸುವೆ ಯೇಸುವೆ ಜಗ್ಗು ಜಗ್ಗು ಯೇಸುವೆ ಯೇಸುವೆ ಎಂದು ಕಣ್ಣೀರಿನಿಂದ ಕೂಗಿ ತತ್ತರಿಸುತ್ತಾ ಇದ್ದಾರೆ. ಎಷ್ಟೋ ಜನ, ಅಯ್ಯೋ ನನಗೆ ಮರಣ ಬರಲಿಲ್ಲವಲ್ಲ, ಅಯ್ಯೋ ನಾನು ಸತ್ತೋದ್ರೆ ಸಾಕು ದೇವಾ, ಈ ನೋವನ್ನು ಸಹಿಸಲಾಗುವುದಿಲ್ಲ, ದೇವಾ ಈ ನೋವು ನನಗೆ ಬೇಡ, ನನಗೆ ಪ್ರಾಣ ಹೋಗಲಿ, ನನ್ನ ಜೀವ ತೆಗೆದುಕೊಳ್ಳಿ. ಇನ್ನೆಷ್ಟೋ ಜನ ನನ್ನ ಮರಣಕ್ಕಾಗಿ ಪ್ರಾರ್ಥಿಸಿ ಎಂದು ಕೇಳುತ್ತಾ ಇದ್ದಾರೆ. ಎಷ್ಟೋ ಜನ ಊಟವಿಲ್ಲದೆ, ಬಟ್ಟೆ ಇಲ್ಲದೆ, ವಿದ್ಯೆ ಇಲ್ಲದೆ, ಮಕ್ಕಳಿಗೆ ಪೋಷಣೆ ಇಲ್ಲದೆ ಕಣ್ಣೀರಿನಿಂದ ಗೋಳಾಡಿ ಪ್ರಾರ್ಥನಾ ಸಹಾಯವನ್ನು ಕೇಳುತ್ತಾ ಇದ್ದಾರೆ. ಆದರೆ ನಾವುಗಳನ್ನ ನೋಡಿ ಎಷ್ಟು ಸ್ವಾರ್ಥಿಗಳಾಗಿ ಜೀವಿಸುತ್ತಾ ಇದ್ದೇವೆ. ಪ್ರಾರ್ಥಿಸಲು ನಮ್ಮ ಬಾಯಿಗಳನ್ನು ತೆರೆಯುವುದಿಲ್ಲ. ನಿದ್ರಾವಸ್ಥೆಗಳು, ಸೋಂಬೇರಿತನಗಳು, ಲೋಕದ ಚಿಂತೆಗಳು, ಪ್ರಚೋದನೆಗಳು, ಪಾಪಗಳು, ಪಾಪಕ್ರಿಯೆಗಳು ಇವುಗಳೇ ತುಂಬಿ ಹೋಗಿದೆ. ಸಮಯಗಳು ದೇವರಿಂದ ನಮ್ಮ ಮುಂದೆ ಸಿಗುವಂತ ವರಪ್ರಸಾದಗಳು. ಪ್ರತಿ ದಿನದಲ್ಲಿ ನಾವು ಪ್ರಾರ್ಥಿಸಲು ನಮ್ಮ ಹೃದಯವನ್ನು ತೆರೆಯುವುದಾದರೆ ಮಾತ್ರವೇ ನಾವು ನಿಜವಾದ ವಿಶ್ವಾಸಿಗಳಾಗಲು ಸಾಧ್ಯ. ಇಲ್ಲದಿದ್ದರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಮತ್ತೊಬ್ಬರು ನಾನು ಪ್ರಾರ್ಥಿಸುವುದನ್ನ ಕೇಳಬೇಕು, ಹೊಗಳಬೇಕು, ನಾನು ಆಡುವುದನ್ನ ಕೇಳಬೇಕು, ಹೊಗಳಬೇಕು, ಈಗ ಅನೇಕ ವಿಧದಲ್ಲಿ ಅನೇಕ ಜನರ ಪ್ರಾರ್ಥನೆಗಳು ಇದೆ. ಅವುಗಳು ಪ್ರಾರ್ಥನೆ ಅಲ್ಲ, ಅದು ಕೇವಲ ಒಂದು ಗಾಳಿಯಷ್ಟೇ. ಅದು ಯಾರಿಗೂ ಯಾವ ವಿಧದಲ್ಲಿ ಉಪಯುಕ್ತವಾಗುವುದಿಲ್ಲ. ಅವಾಗ ಭಾರದಿಂದ, ದಾಹದಿಂದ ನಾನು ನನ್ನ ದೇವರ ಮುಂದೆ ಕುಳಿತಿದ್ದೇನೆ, ನನ್ನ ದೇವರು ನನ್ನ ಪ್ರಾರ್ಥನೆಯನ್ನು ಮೆಚ್ಚಿಕೊಳ್ಳಬೇಕು, ಅದು ಮೆಚ್ಚಿಕೊಳ್ಳುವಂತೆ ನಾನು ಪ್ರಾರ್ಥಿಸಬೇಕು, ಹಾಡಬೇಕು ಎಂದು ಹೇಳುವುದಾದರೆ ಆ ದೇವರ ಪ್ರಸನ್ನತೆಯಿಂದ ನಾವು ಮಾಡುವ ಪ್ರಾರ್ಥನೆ ಆಬೇಲಿನ ಪ್ರಾರ್ಥನೆಯಂತೆ ಧೂಪದಂತೆ ದೇವರ ಸನ್ನಿಧಿಗೆ ಒಯ್ಯಲ್ಪಡುತ್ತದೆ. ಇಲ್ಲದಿದ್ದರೆ ಆ ಕಾಯಿನನ ಪ್ರಾರ್ಥನೆಯಂತೆ ದೇವರ ಧೂಪದಂತೆ ದೇವರಿಗೆ ಅದು ಅಸಹ್ಯಕಾರಿಯಾಗಿರುತ್ತದೆ. ಪ್ರಾರ್ಥಿಸಲು ಬಾಯಿಗಳನ್ನು ತೆರೆಯಿರಿ ನಿಮ್ಮ ಜೀವಿತದಲ್ಲಿ. ದಾನಿಯೇಲನು ಪ್ರಾರ್ಥಿಸಿದ, ತನ್ನ ಜನತೆಗಾಗಿ ಪ್ರಾರ್ಥಿಸಿದ, ದೇವರನ್ನ ನೋಡಿ ಪ್ರಾರ್ಥಿಸಿದ, ಮೂರಾವರ್ತಿ ಕಿಟಿಕಿಯನ್ನು ತೆಗೆದು ಪ್ರಾರ್ಥಿಸುತ್ತಾ ಇದ್ದ, ಜೆರುಸಲೇಮಿನ ಕಡೆ ಕೈಗಳನ್ನ ಎತ್ತಿ ಪ್ರಾರ್ಥಿಸುತ್ತಾ ಇದ್ದ. ಸ್ವಾಮಿ, ನಿಮ್ಮ ಜನರಾಗಿರುವ ನಾವು ನಿಮ್ಮ ವಾಕ್ಯವನ್ನು ಆಲಿಸಲಿಲ್ಲ, ಪಾಲಿಸಲಿಲ್ಲ, ನಿಮಗೆ ವಿಧೇಯರಾಗಿ ನಡೆಯಲಿಲ್ಲ, ನಾವು ಪಾಪ ಮಾಡಿದ್ದೇವೆ, ದ್ರೋಹ ಮಾಡಿದ್ದೇವೆ, ಕೆಟ್ಟವರಾಗಿದ್ದೇವೆ, ಕ್ಷಮಿಸಿರಿ ಎಂದು ಪ್ರಾರ್ಥಿಸುತ್ತಾ ಇದ್ದ. ಎಸ್ತರಳು ಪ್ರಾರ್ಥಿಸುತ್ತಾ ಇದ್ದಳು. ತನ್ನ ಎಲ್ಲಾ ರಾಜವಸ್ತ್ರಗಳನ್ನ ತೆಗೆದಿಟ್ಟು, ತಲೆಯನ್ನ ಕೂದಲನ್ನ ಕೆದರಿ, ಗೋಣಿತಟ್ಟನ್ನು ತೊಟ್ಟುಕೊಂಡು ಪ್ರಾರ್ಥಿಸುತ್ತಾ ಇದ್ದಳು. ದಾವೀದನ 40 ದಿನಗಳ ಕಾಲ ಗೋಣಿತಟ್ಟನ್ನು ತೊಟ್ಟುಕೊಂಡು ಊಟ ಅನ್ನ ಪಾನಗಳಿಲ್ಲದೆ ಪ್ರಾರ್ಥಿಸುತ್ತ, ಎಲಿಯನು 40 ದಿವಸಗಳ ಕಾಲ
ಉಪವಾಸ ಮಾಡಿ ಪ್ರಾರ್ಥಿಸಿದನು. ದಾವೀದನು 3 ಬಾರಿ 40 ದಿನಗಳ ಕಾಲ ಉಪವಾಸ ಮಾಡಿದನು. ಚಿಂತಿಸು ನನ್ನ ಸಹೋದರನೇ ಸಹೋದರಿ, ನನ್ನ ಪ್ರಾರ್ಥನೆ ಯಾವ ವಿಧದಲ್ಲಿದೆ, ನಾನು ಹೇಗೆ ಪ್ರಾರ್ಥಿಸುತ್ತಾ ಇದ್ದೇನೆ, ಯಾರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ? ಕೇವಲ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನಗೆ ತಿನ್ನಕ್ಕೆ, ನನಗೆ ಕಟ್ಟೋಕೆ, ನನಗೆ ಮಾಡ್ಲಿಕ್ಕೆ, ನನಗೆ ಕೊಡ್ಲಿಕ್ಕೆ, ಕೇವಲ ಇವುಗಳೇ ನನ್ನ ಪ್ರಾರ್ಥನಾ ಜೀವನವಾಗಿದೆಯೇ? ನಾವು ಪ್ರಾರ್ಥಿಸಬೇಕು ಪರರಿಗಾಗಿ, ಲೋಕಕ್ಕಾಗಿ, ದಾರಿದ್ರ್ಯರಿಗಾಗಿ, ರೋಗಿಗಳಿಗಾಗಿ, ಮರಣಾವಸ್ಥೆಯಲ್ಲಿರುವವರಿಗಾಗಿ, ಕಷ್ಟಪಡುವವರಿಗಾಗಿ, ಭಾರ ಹೊತ್ತವರಿಗಾಗಿ, ಶುಶ್ರೂಷಕರಿಗಾಗಿ, ಪ್ರಾರ್ಥಿಸುವವರಿಗಾಗಿ, ಯಾಚಕರಿಗಾಗಿ, ಸ್ವಾಸಿಗಳಿಗಾಗಿ, ಅಧಿಕಾರಿಗಳಿಗಾಗಿ, ಆಳುವವರಿಗಾಗಿ, ವೈದ್ಯರಿಗಾಗಿ, ಹೀಗೆ ಅನೇಕ ಉದ್ದೇಶಗಳು, ಸಾವಿರಾರು ಉದ್ದೇಶಗಳು ನಮ್ಮ ಮುಂದೆ ಇದೆ. ನಾವು ಪ್ರಾರ್ಥಿಸದೆ ಇರುವವರಿಗಾಗಿ ಪ್ರಾರ್ಥಿಸಬೇಕು, ಪಾಪದಲ್ಲಿ ಬಿದ್ದವರಿಗಾಗಿ ಪ್ರಾರ್ಥಿಸಬೇಕು, ನಮ್ಮಂತಿರುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸಬೇಕು. ಈ ಪ್ರಾರ್ಥನಾ ಜೀವಿತವಿಲ್ಲದೆ ಕೊರಗಿಕೊಳ್ಳುತ್ತಾ, ಸೊರಗಿಕೊಳ್ಳುತ್ತಾ, ಕಂಬಳಿಯನ್ನು ಒದ್ದುಕೊಳ್ಳುತ್ತಾ, ಕಾಲು ತನಕ ಸುತ್ತಿಕೊಳ್ಳುತ್ತಾ, ಪ್ರಾರ್ಥನಾ ಆಹ್ವಾನವಿದ್ದರೂ ಅವುಗಳಿಗೆ ಕಿವಿಗೊಡದೆ, ನಿದ್ರಾವಸ್ಥೆಯಲ್ಲಿ ತೂಗಡಿಸುತ್ತಾ, ಆಲಸ್ಯದಲ್ಲಿ ತುಂಬಿಕೊಳ್ಳುತ್ತಾ ನಾವು ಜೀವಿಸುವುದಾದರೆ ನಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಮತ್ತೊಬ್ಬರು ನಮಗಾಗಿ ಪ್ರಾರ್ಥಿಸಲು ದೇವರು ಯಾರನ್ನೂ ಸಹ ಉಂಟು ಮಾಡುವುದಿಲ್ಲ. ನಮಗಾಗಿ ಪ್ರಾರ್ಥಿಸಲು ಯಾರೂ ಇರುವುದಿಲ್ಲ. ಯೋಚನೆ ಮಾಡಿ ನೋಡಿ, ನಿಮ್ಮ ಜೀವಿತದಲ್ಲಿ ನಿಮಗಾಗಿ ಪ್ರಾರ್ಥಿಸುವವರು ಯಾರಿದ್ದಾರೆ? ನಿಮಗಾಗಿ ಕುಳಿತು ಒಂದು ಅರ್ಧ ಗಂಟೆ, 10 ನಿಮಿಷ ನಿಮಗಾಗಿ ಭಾರವಹಿಸಿ, ನಿಮಗಾಗಿ ಮಾತ್ರವೇ ಬೇಡ, ಒಂದೇ ಒಂದು ನಿಮಿಷ ನಿಮಗಾಗಿ ಭಾರವಾಗಿ, ಯಾವ ಚಿಂತೆ ಪ್ರಚೋದನೆಗಳಿಂದ ಒಂದೇ ಒಂದು ನಿಮಿಷ ನಿಮಗಾಗಿ ಪ್ರಾರ್ಥಿಸುವ ವ್ಯಕ್ತಿ ನಿಮ್ಮ ಕಣ್ಣು ಮುಂದೆ ಯಾರಿದ್ದಾರೆ? ಚಿಂತಿಸಿ 5 ನಿಮಿಷಗಳ ಕಾಲ ಸತತವಾಗಿ ನಿಮಗಾಗಿ ಪ್ರಾರ್ಥಿಸುವವರು ಯಾರಿದ್ದಾರೆ? ಚಿಂತಿಸಿ ನೋಡಿ. ಭವಿಷ್ಯ 100ಕ್ಕೆ 98% ಯಾರು ಇರುವುದಿಲ್ಲ. ಒಂದು 10 ಸೆಕೆಂಡ್, 15 ಸೆಕೆಂಡ್ ಪ್ರಾರ್ಥಿಸಬಹುದು ಅಷ್ಟೇ. ಹೆಚ್ಚಾಗಿ ಪ್ರಾರ್ಥಿಸಿದರೆ 30 ಸೆಕೆಂಡ್ ಪ್ರಾರ್ಥಿಸಬಹುದು. ಅಷ್ಟು ಸುಲಭ ಅಲ್ಲ ಒಂದು ವ್ಯಕ್ತಿಗಾಗಿ ಪ್ರಾರ್ಥನೆ ಸಿಕ್ಕುವಂಥದ್ದು. ಆದರೆ ಸ್ವರ್ಗೀಯ ಯಾತ್ರೆಯ ನಿಮಿತ್ತವಾಗಿ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುವಂತಹ ಭಾಗ್ಯ ನಮ್ಮದಾಗಿದೆ. ಹಾಗೂ ನಮಗಾಗಿ ಪ್ರಾರ್ಥಿಸುವಂತೆ ದೇವರು ನಮಗೆ ಕೊಟ್ಟಿದ್ದಾರೆ. ಪ್ರತಿ ದಿನದಲ್ಲಿ ನಾವು ಪ್ರಾರ್ಥಿಸು. ಇಂದು ಅಧಿಕಾರಿಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ವೈಯಕ್ತಿಕವಾಗಿ ಕುಳಿತು ಪ್ರಾರ್ಥಿಸಿ. ವೈಯಕ್ತಿಕವಾಗಿ ಕುಳಿತು ಪ್ರಾರ್ಥಿಸಿ. ಬಾಯಿ ತೆರೆದು ಪ್ರಾರ್ಥಿಸಲು ಹಂಬಲಿಸಿರಿ. ಬಾಯಿ ತೆರೆದು ಪ್ರಾರ್ಥಿಸಲು ಹಂಬಲಿಸಿರಿ. ದೇವರ ವಾಕ್ಯಕ್ಕೆ ನಾವು ಕಿವಿಗೊಳ್ಳೋಣ. ದೇವರ ವಾಕ್ಯ ಕೀರ್ತನೆ 18ನೇ ಅಧ್ಯಾಯ ವಾಕ್ಯ 2. ಪ್ರಭುವೇ ನನ್ನ ಕಲ್ಲು ಕೋಟೆ, ನನಗೆ ವಿಮೋಚಕ, ಆತನೇ ನನ್ನ ದೇವ, ನನ್ನ ಆಶ್ರಯ ದುರ್ಗ, ಆತ ನನಗೆ ಗುರಾಣಿ, ಗಿರಿ, ರಕ್ಷಣಾ ಶೃಂಗ. ಸಿರಾಕ 15ನೇ ಅಧ್ಯಾಯ ವಾಕ್ಯ 9. ಪಾಪಾತ್ಮನ ಬಾಯಿಂದ ಹೊರಟ ಸ್ತುತಿ ಇಂಪಾಗಿರುವುದಿಲ್ಲ, ಏಕೆಂದರೆ ಅದು ಅವನಿಗೆ ದೇವರಿಂದ ಬಂದುದಲ್ಲ. ಮತ್ತಾಯ 5ನೇ ಅಧ್ಯಾಯ ವಾಕ್ಯ 48. ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಪರಿಪೂರ್ಣರಾಗಿರುವಂತೆ ನೀವು ಪರಿಪೂರ್ಣರಾಗಿರಿ. ರೋಮನ 5ನೇ ಅಧ್ಯಾಯ ವಾಕ್ಯ 9. ಕ್ರಿಸ್ತ ಯೇಸುವಿನ ರಕ್ತಧಾರೆಯಿಂದ ನಾವೀಗ ದೇವರೊಡನೆ ಸುಸಂಬಂಧದಲ್ಲಿದ್ದೇವೆ. ಎಫೆಸಿಯ 3ನೇ ಅಧ್ಯಾಯ ವಾಕ್ಯ 20. ನಮ್ಮಲ್ಲಿ ಕಾರ್ಯ ಸಾಧಿಸುವ ಹಾಗೂ ನಮ್ಮ ಆಸೆ ಆಕಾಂಕ್ಷೆಗಿಂತಲೂ ಬೇಡಿಕೆ ಕೋರಿಕೆಗಿಂತಲೂ ಅಧಿಕವಾದುದನ್ನು ಮಾಡಲು ದೇವರು ಶಕ್ತರು. ಕೊಲೊಸ್ಸೆ 2ನೇ ಅಧ್ಯಾಯ ವಾಕ್ಯ 6. ನೀವು ಕ್ರಿಸ್ತ ಯೇಸುವನ್ನು ಪ್ರಭುವಾಗಿ ಸ್ವೀಕರಿಸುವುದರಿಂದ ಅವರೊಡನೆ ಐಕ್ಯತೆಯಿಂದ ಬಾಳಿರಿ. 1 ಥೆಸಲೋನಿಯ 3ನೇ ಅಧ್ಯಾಯ ವಾಕ್ಯ 3. ನಿಮಗೆ ಬಂದೊದಗಿರುವ ವಿಪತ್ತುಗಳಿಂದ ನೀವು ಯಾರೂ ಚಂಚಲರಾಗದಂತೆ ದೃಢಪಡಿಸುವನು. ಪ್ರಭುವಿನ ವಾಕ್ಯ. ದೇವರಿಗೆ ಈ ದಿನದ ಪ್ರಾರ್ಥನೆ.
ಸ್ವರ್ಗೀಯ ಯಾತ್ರೆ ಈ ದಿನದ ಪ್ರಾರ್ಥನೆ. ಲೋಕದ ಒಡೆಯರಾದ ಸರ್ವೇಶ್ವರ ಸ್ವಾಮಿ, ಇಡೀ ವಿಶ್ವದ ಮಾನವ ಕೋಟಿಯನ್ನು ನಿಯಂತ್ರಿಸುತ್ತಾ ಈ ಲೋಕದ ಸರ್ವ ಸೃಷ್ಟಿಯನ್ನು ಹತೋಟಿಯಲ್ಲಿ ಇಡುತ್ತಾ ಕಾಲ ಕಾಲಕ್ಕೆ ತಕ್ಕಂತೆ ಬಿಸಿಲು, ಮಳೆ, ಗಾಳಿ, ಚಳಿ, ದವಸ ಧಾನ್ಯಗಳನ್ನು ಮನುಷ್ಯನಿಗೆ ಬೇಕಾದ ಎಲ್ಲ ವಿಧವಾದ ಸವಲತ್ತುಗಳನ್ನು ನೀಡುತ್ತಿರುವ ದೇವರೇ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ. ಜೀವಂತ ದೇವರಾಗಿ, ಸರ್ವ ಸೃಷ್ಟಿಯ ಒಡೆಯರಾಗಿ ನನ್ನನ್ನು ಈ ಲೋಕಕ್ಕೆ ನೀವು ಕಳುಹಿಸಿದ್ದೀರಿ. ನನ್ನ ಈ ಜೀವನದ ಪಯಣದಲ್ಲಿ ನಾನು ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಪ್ರೀತಿ ಕರುಣೆಯಿಂದ, ಕ್ಷಮೆ ದೀನತೆಯಿಂದ, ಸಹನೆಯ ಬಾಳ್ವೆಯನ್ನು ಬಾಳಲು ನನಗೆ ಬೇಕಾದ ಜ್ಞಾನವನ್ನು ದಯಪಾಲಿಸಿರಿ. ನಾನು ನನ್ನದು ಎಂಬ ಜೀವಿಸದೆ ನನ್ನದು ಏನೂ ಇಲ್ಲ ಎಂಬ ಸತ್ಯವನ್ನು ಅರಿತು ಪ್ರತಿಯೊಬ್ಬರಲ್ಲಿಯೂ ನಿಮ್ಮನ್ನು ಕಂಡು ಗೌರವಿಸಿ ನಿಮ್ಮ ವಾಕ್ಯಗಳಿಗೆ ಶರಣಾಗಿ ಜೀವಿಸಲು ಬೇಕಾದ ಕೃಪಾವರಗಳನ್ನು ನನಗೆ ನೀಡಿರಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ನನ್ನ ಜೀವನದ ಪ್ರತಿ ಕ್ಷಣಗಳನ್ನು ನಿಮ್ಮ ಕೈಗೆ ನಾನು ಸಮರ್ಪಿಸುತ್ತಾ ಈ ಲೋಕದಿಂದ ಬರುವ ಹೋರಾಟಗಳನ್ನು ಜಯಿಸಿ ಶಕ್ತಿಯನ್ನು ನನಗೆ ಕೊಡಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಜೀವನದ ತಂದೆ. ಆಮೇನ್. ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯವರ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುವ ಗಳಿಗೆ ಆ ತಾಯಿಯಲ್ಲಿ ಭರವಸೆಯಿಂದ ನಾವು ಪ್ರಾರ್ಥಿಸೋಣ. ಆ ಮಾತೆಯಲ್ಲಿ ಭರವಸೆಯಿಂದ ನಾವು ಭಿನ್ನಯಿಸುವ ಎಲ್ಲ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಿ ಎಂದು ನಾವು ಆ ಮಾತೆಯಲ್ಲಿ ನಾವು ವಿನಂತಿಸೋಣ. ಜಪಸರನ್ನು ಕೈಲಿಡಿದು ವಿಶ್ವಾಸದಿಂದ ಪ್ರಾರ್ಥಿಸುವ ಅಮ್ಮ ಎಲ್ಲ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಿ ಎಂದು